ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಿರೋ ರೆಸಿಪಿ ಏನಂದರೆ ಸಾಬುದಾನ ವಡ. ಇದು ಫಸ್ಟ್ ಏನು ಮಾಡಬೇಕಂದ್ರೆ ಸಾಬುದಾನ ಒಂದು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4-5 ಅವರ್ಸ್ ನೆನೆಸಿಟ್ಟಿರ್ಬೇಕು. ಮಳೆ ಬರೋ ಟೈಮ್ದಲ್ಲಿ ಮಾಡಿಕೊಟ್ರೆ ಎಲ್ಲರೂ ಒನ್ ಮೋರ್ ಅಂತಿರ್ಬೇಕು, ಆ ರೀತಿ ಇರುತ್ತೆ ಟೇಸ್ಟ್ ಅಂತೂ. ಇದಕ್ಕೆ ಏನೇನು ಬೇಕಂದರೆ ಈರುಳ್ಳಿ, ಆಮೇಲೆ ಡಬ್ಬು ಮೆಣಸಿನ್ಕಾಯಿ, ಟೊಮ್ಯಾಟೊ, ಆಮೇಲೆ ಹೆಚ್ಚಿರುವಂಥ ಬಟಾಟೊ. ಇವಾಗ ಸಾಬುದಾನ ನೆಂದಿದೆ, ಅದಕ್ಕೆ ಇವಾಗ ಹೆಚ್ಚಿರುವಂಥ ಬಟಾಟೊ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಡಬ್ಬು ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕಬೇಕು ಅದಕ್ಕೆ. ಈ ರೀತಿ ಒಂದು ಸಲ ಮಾಡ್ಕೊಂಡು ತಿಂದು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಈಗ ಎಲ್ಲ ತರಕಾರಿ ಹಾಕ್ಬಿಟ್ಟು ಏನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಎಲ್ಲ ಕಡೆ ಆಗಬೇಕಲ್ಲ, ಸೊ ಅದಕ್ಕೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಒಂದು 3 ಮಿನಿಟ್ಸ್ ಅಂತೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಕಡೆ ಆಗಬೇಕಲ್ಲ, ಆ ರೀತಿ ಕಲಿಸ್ಬೇಕು ಅದನ್ನೆಲ್ಲ. ಈಗ ನೋಡಿ ಈ ರೀತಿ ಆಗಬೇಕು. ಅದಕ್ಕೆ ಇವಾಗ ಏನು ಮಾಡೋಣ, ಸ್ವಲ್ಪ ಕೆಂಪು ಖಾರ, ಅರಿಶಿಣ, ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ಇಷ್ಟು ಸಾಕು, ಸೊ ಅದಕ್ಕೆ ಇಷ್ಟು ಹಾಕ್ಕೊಂಡಿನಿ. ಇವಾಗ ಏನು ಮಾಡಬೇಕಂದ್ರೆ ಅದಕ್ಕೆ ಇವಾಗ ರುಬ್ಬಿರೋವಂಥ ಶೇಂಗಾ ಪೌಡ್ರ್ ಹಾಕ್ಕೋಬೇಕು. ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸಲ, ಮತ್ತು ಅದು ಎಲ್ಲ ಕಡೆ ಆಗಬೇಕಲ್ಲ, ಸೊ ಖಾರ, ಉಪ್ಪು ಅದು ಎಲ್ಲ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿರಬೇಕದು. ಆಲ್ರೆಡಿ ಮಿಕ್ಸ್ ಆಗಿದೆ ನೋಡಿ, ಮಿಕ್ಸ್ ಆಗಿದೆ. ಈ ರೀತಿ ಒಂದು ಸಲ ಹಿಂಗೆ ಒತ್ಬಿಟ್ಟು ನೋಡಬೇಕು. ಇವಾಗೇನು ವಡೆ ಮಾಡ್ಕೊಂಡ್ಬಿಡೋಣ. ಇವಾಗ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಸ್ವಲ್ಪ ತೊಗೊಂಡು ರೌಂಡಾಗಿ ಮಾಡಿಬಿಟ್ಟು ಸ್ವಲ್ಪ ಕೈಲಿ ಹಿಂಗೆ ತಟ್ಟಬಿಟ್ಟು ಹಿಂಗೆ ರೋಲ್ ಥರ ಮಾಡಬೇಕು. ಅಂದರೆ ಅದು ಒಡೆದು ಬಿಡಲ್ಲ. ಸ್ವಲ್ಪ ಚೆನ್ನಾಗಿ ಸೈಡಿಗೆ ಒತ್ಕೋಬೇಕು ಅದನ್ನೆಲ್ಲ. ನೋಡಿ ಈ ರೀತಿಯಾಗಿದೆ. ನಾನು ಆಲ್ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಇದಕ್ಕೇನು ಆಯಿಲೇನು ಭಾಳ ಹತ್ತಲ್ಲ, ಸ್ವಲ್ಪ ಇದ್ದರೆ ಸಾಕು. ನೋಡಿ ಇಷ್ಟಿದ್ರೆ ಸಾಕು. ನೋಡಿ ಎಲ್ಲ ಒಂದೊಂದೇನು ವಡೆ ಮಾಡಿರ್ತೀವಲ್ಲ, ಅದು ಒಂದೊಂದನ್ನೇ ಬಿಡಬೇಕು ಇದರಲ್ಲೇ. ಒಂದೊಂದಾಗಿ ವಡೆನ ಬಿಟ್ಬಿಡೋಣ ಇವಾಗ. ಈ ವಡೆನ ಹಾಕಿಬಿಟ್ಟು 2 or 3 ಮಿನಿಟ್ಸ್ ಆದರೂ ಬಿಡಬೇಕು. ಒಮ್ಮೆ ಸಡನ್ನಾಗಿ ಅದನ್ನು ಹಿಂಗೆ ತಿರುವಿ ಹಾಕಿದರೆ ವಡೆ ಒಡೆದು ಬಿಡುತ್ತೆ, ಎಲ್ಲ ಆಯಿಲ್ ಅಂತೂ ಖರಾಬ್ ಆಗಿಬಿಡುತ್ತೆ. ಸೊ ಒಂದು 2 ಮಿನಿಟ್ಸ್ ಬಿಡಬೇಕು. 2 ಮಿನಿಟ್ಸ್ ಬಿಟ್ಟು ಕಿಶನ್ ಆಮೇಲೆ ಸಣ್ಣ ಸ್ಪೂನ್ ಇರುತ್ತಲ್ಲ, ಸ್ಪೂನ್ಗೆ ಸ್ವಲ್ಪ ಹಿಂಗೆ ತಿರುವಿ ಹಾಕಬೇಕು. ನೋಡಿ ಆಲ್ರೆಡಿ ವಡೆ ಆಗಿದೆ. ಈ ರೀತಿ ಸ್ಪೂನ್ಗೆ ತಿರುವಿ ಹಾಕಬೇಕು, ಇಲ್ಲಾಂದರೆ ವಡೆ ಒಡೆದು ಬಿಡುತ್ತೆ. ನೋಡಿ ಈ ರೀತಿ ಆಗಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕರಿಬೇಕು, ಇಲ್ಲಾಂದರೆ ಒಳಗಡೆ ಹಸಿ ಇರುತ್ತೆ. ಸೊ ಅದಕ್ಕೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಡಬೇಕು. ಇಷ್ಟಾದರೆ ಸಾಕು. ಇವಾಗ ಬೆಂದಿದೆ, ಇವಾಗ ತೆಗೆದುಬಿಡೋಣ. ನೋಡ್ತಿದ್ದೀರಾ ರೆಡಿಯಾಗಿದೆ. ಇಷ್ಟಾದರೆ ಸಾಕು, ತೆಗೆದುಬಿಡೋಣ. ನೋಡಿ ಈ ರೀತಿ ಆಗಿದೆ. ನೋಡ್ತಿದ್ದೀರಾ ರೆಡಿಯಾಗಿದೆ. ಇವಾಗ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್